ಒಂದು ಸಣ್ಣ ಶಾಂತವಾದ ಹಳ್ಳಿಯಲ್ಲಿ ರಾಮು ಎಂಬ ಯುವ ಆಡು ಕಾಯುವ ಹುಡುಗನು ಸರಳ ಜೀವನವನ್ನು ನಡೆಸುತ್ತಿದ್ದನು. ಪ್ರತಿದಿನ ರಾಮು ತನ್ನ ಆಡುಗಳನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಮೇಯಿಸುತ್ತಿದ್ದನು. ಕಾಡಿಗೆ ಹೋಗುವ ಮೊದಲು ರಾಮು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ತನ್ನ ರಕ್ಷಣೆಗೆ ಪ್ರಾರ್ಥನೆ ಮಾಡುತ್ತಿದ್ದನು. ಹನುಮಂತನು ಒಳ್ಳೆಯ ಮನಸ್ಸುಳ್ಳವರನ್ನು ಯಾವಾಗಲೂ ಕಾಪಾಡುತ್ತಾನೆ ಎಂಬುದನ್ನು ರಾಮು ಗಟ್ಟಿಯಾಗಿ ನಂಬಿದ್ದನು. ಒಂದು ದಿನ ರಾಮು ತನ್ನ ಆಡುಗಳೊಂದಿಗೆ ಆಳವಾದ ಕಾಡಿಗೆ ಹೋಗಿದ್ದನು. ಅವನಿಗೆ ಅಪಾಯ ಎದುರಾಗುತ್ತದೆ ಎಂಬುದು ತಿಳಿದಿರಲಿಲ್ಲ. ಆಡುಗಳು ಶಾಂತವಾಗಿ ಹುಲ್ಲು ಮೇಯುತ್ತಿದ್ದವು ಮತ್ತು ರಾಮು ಒಂದು ಮರದ ಕೆಳಗೆ ಕೂತಿದ್ದನು. ಅಕಸ್ಮಾತ್ತಾಗಿ ಕಾಡಿನಿಂದ ಒಂದು ವಿಚಿತ್ರ ಶಬ್ದ ಕೇಳಿಸಿತು. ಆಡುಗಳು ಆತಂಕದಿಂದ ಕದಲಲು ಪ್ರಾರಂಭಿಸಿದವು. ರಾಮುವಿನ ಮನಸ್ಸಿನಲ್ಲಿ ಏನೋ ಅಪಾಯ ಇದೆ ಎಂದು ಅನಿಸಿತು. ಆ ಸಮಯದಲ್ಲೇ ಬೈರಾಗಿ ಎಂಬ ಕ್ರೂರ ಕಾಡು ದರೋಡೆಕೋರನು ತನ್ನ ಜನರೊಂದಿಗೆ ಅಲ್ಲಿಗೆ ಬಂದನು. ಬೈರಾಗಿ ತನ್ನ ಜನರಿಗೆ ಆಡುಗಳನ್ನು ಹಿಡಿಯಲು ಆಜ್ಞೆ ನೀಡಿದನು. ರಾಮು ಧೈರ್ಯವಾಗಿ ಮುಂದೆ ಹೋಗಿ ಅವರನ್ನು ತಡೆಯಲು ಪ್ರಯತ್ನಿಸಿದನು. ರಾಮು: ದಯವಿಟ್ಟು ನನ್ನ ಆಡುಗಳಿಗೆ ಏನೂ ಮಾಡಬೇಡಿ. ಬೈರಾಗಿ ನಗುತ್ತಾ ರಾಮುವನ್ನು ಬದಿಗೆ ತಳ್ಳಿದನು. ಅವನ ಜನರು ರಾಮುವನ್ನು ಕಟ್ಟಿಹಾಕಿ ಆಳವಾದ ಕಾಡಿನೊಳಗೆ ಕರೆದೊಯ್ದರು. ರಾಮು ಅಳುತ್ತಾ ಭಕ್ತಿಯಿಂದ ಆಂಜನೇಯನಿಗೆ ಪ್ರಾರ್ಥನೆ ಮಾಡಿದನು. ದಿವ್ಯವಾದ ಬೆಳಕಿನಿಂದ ಶ್ರೀ ಹನುಮಂತನು ಕಾಣಿಸಿಕೊಳ್ಳಲು ಆರಂಭಿಸಿದನು. ಆ ದಿವ್ಯ ಬೆಳಕಿನಿಂದ ಶ್ರೀ ಹನುಮಂತನು ಸಂಪೂರ್ಣವಾಗಿ ಅವತರಿಸಿ ದಿವ್ಯ ಶಕ್ತಿಯಿಂದ ಪ್ರಕಾಶಿಸುತ್ತಿದ್ದನು. ರಾಮು ತನ್ನ ಕಣ್ಣುಗಳನ್ನು ನಂಬಲಾರದೆ ತಕ್ಷಣ ಹನುಮಂತನ ಪಾದಗಳಿಗೆ ಬಿದ್ದು ನಮಸ್ಕರಿಸಿದನು. ಹನುಮಂತನು ಶಾಂತ ಆದರೆ ಶಕ್ತಿಯುತ ಧ್ವನಿಯಲ್ಲಿ ಮಾತನಾಡಿದನು. ಭಯಪಡಬೇಡ ಮಗು, ನಾನು ಇಲ್ಲಿಯೇ ಇದ್ದೇನೆ. ಹನುಮಂತನು ಗುಹೆಯಿಂದ ಹೊರಗೆ ನಡೆದುಕೊಂಡು ಬಂದನು. ಸಂಪೂರ್ಣ ಕಾಡು ಕಂಪಿಸಿತು. ಶ್ರೀ ಹನುಮಂತನು ಆಕಾಶದಿಂದ ಶಿಬಿರದೊಳಗೆ ಹಾರಿಕೊಂಡು ಬಂತು. ಧೂಳು ಮೋಡದಂತೆ ಎದ್ದಿತು. ಹನುಮಂತನು ಅವರನ್ನು ಸುಲಭವಾಗಿ ತಡೆದನು. ನಂತರ ಹನುಮಂತನು ಅವನಿಗೆ ಮುಂದೆ ಎಂದಿಗೂ ಕೆಟ್ಟ ಕೆಲಸಗಳನ್ನು ಮಾಡಬಾರದೆಂದು ಎಚ್ಚರಿಸಿದನು. ಇನ್ನು ಮುಂದೆ ಎಂದಿಗೂ ನಿರಪರಾಧಿಗಳನ್ನು ನೋಯಿಸಬೇಡ. ಬೈರಾಗಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಬದಲಾಗುತ್ತೇನೆ ಎಂದು ಹೇಳಿದನು. ಇನ್ನು ಮುಂದೆ ನಾನು ಯಾವ ಕೆಟ್ಟ ಕೆಲಸವೂ ಮಾಡುವುದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಆಕಾಶದಲ್ಲಿ ಎತ್ತರದಲ್ಲಿ ನಿಂತು ಹನುಮಂತನು ಇವೆಲ್ಲವನ್ನೂ ನೋಡುತ್ತಾ ಮುಗುಳ್ನಯು ಬೀರಿದ.